ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಹಿಂಗಿದ್ದೀನಿ, ಸುಮಾರಾಗಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ, ಮೈಸೂರಿಂದ ಅಂತ ಹೇಳ್ತಾ ಬೆಳಗ್ಗೆ 8:30 ಟೈಮು, ಐ ಥಿಂಕ್ 8:45 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ನಿಮಗೆ ತಮ್ಲೈನ್ ನೋಡಿದರೆ ಗೊತ್ತಿರುತ್ತೆ ಇದು ಯಾವ ಥರ ವಿಡಿಯೋ, ಯಾವುದು ವ್ಲಾಗ್ ಅಂತ. ಆ್ಯಕ್ಚುಲಿ ನಿನ್ನೆ ಅಲ್ಲ, ಮೊನ್ನೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಇದು ಇವತ್ತು ಹುಣ್ಣಿಮೆ ಆಯಿತಾ. ಬೆಳಗ್ಗೆ ಆ್ಯಸ್ ಯೂಶ್ವಲ್ 3:30 ಎದ್ದು ಎಲ್ಲ ಕೆಲಸ ಮುಗಿಸಿ 1 ಅವರ್ ವಾಕ್ ಹೋಗಿ ಬಂದು 2-3 ಡೇಸಿಂದ ವಾಕ್ ಹೋಗಿರಲಿಲ್ಲ. ಇವತ್ತು ಹೋಗಿದ್ದೆ. ಮನೆ ಕೆಲಸ ಮುಗಿಸಿ ವಾರ ಪೂಜೆ ಮಾಡಿ ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಚಿತ್ರಾನ್ನ ಮಾಡಿ ಮಕ್ಕಳಿಗೆಲ್ಲ ತಿಂಡಿ ಕೊಟ್ಟು ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ನಾನು ವಾರ ಪೂಜೆ ಮುಗಿಸಿ ಟೆಂಪಲ್ಗೆ ಹೋಗಿ ಬಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ನಾನು ಹೇಳ್ದಂಗೆ ಮೊನ್ನೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಆಯಿತಾ. ಬಟ್ ಆದರೆ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ನನಗೆ ಫುಲ್ಲು ಟಯರ್ಡ್ ಆಗಿತ್ತು ನೋಡಿ. ನನ್ನ ಕಣ್ಣು ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು, ಫುಲ್ಲು ಒಳಗಡೆ ಹೋಗಿದೆ, ನಿದ್ರೆ ಇಲ್ಲ, ಬಾಡಿ ಪೈನ್, ಒಂಥರ ಡಿಹೈಡ್ರೇಷನ್ ಥರ ಆಗಿತ್ತು. ತುಂಬ ಬಿಸಿಲು, ಆಮೇಲೆ ಹೊಗೆಲೆಲ್ಲ ಕುತ್ಕೊಂಡೆ ಅಲ್ವಾ, ತುಂಬ ಹೆಡ್ಡೇಕ್, ಹುಷಾರು ತಪ್ಪುತ್ತೆ. ಆ್ಯಕ್ಚುಲಿ ಇದು ಕಣ್ಣು ದೃಷ್ಟಿ ಅಂತ ಹೇಳೋದಕ್ಕಿಂತ ನನಗೆ ಟಯರ್ಡ್ ಆಗಿತ್ತು. ಒಬ್ಬಳೇ ಎಲ್ಲ ಕೆಲಸ ಮಾಡಿ ಹೋಮ ಪೂಜೆ ಕುತ್ಕೊಂಡು ಆ ಹೊಗೆ ಎಲ್ಲ ಕುಡಿದೆ ಅಲ್ವಾ, ಫಾಗೆಲ್ಲ, ನನಗೆ ಆ್ಯಕ್ಚುಲಿ ಟಯರ್ಡ್ ಆಗಿ ಹುಷಾರು ತಪ್ಪದೆ. ನಾನು ಸಂಡೇನೇ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಆಯಿತಾ. ಇದು ಬುಧವಾರ. 2 ಡೇಸ್ ಚೆನ್ನಾಗಿ ಮಲಗದೆ ಇದ್ದರೆ ಹುಷಾರು ತಪ್ಪಿ ಬಿದ್ದೋದೆ ಅಂತಾರಲ್ಲ, ಹಂಗೆ ಬಿದ್ದೋಗ್ಬಿಟ್ಟಿದ್ದೆ. ಇನ್ನೂ ಕ್ಯೂರ್ ಆಗಿಲ್ಲ. ಸುಸ್ತು, ಸಂಕಟ, ಒಂಥರ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಥರ. ಅಂದರೆ ಪೂಜೆಗೆಲ್ಲ ಹಸ್ಕೊಂಡಿದ್ದು ಅರೌಂಡ್ ನಾನು ಒಂದು 12 ಅವರ್ಸ್ ಹಸ್ತಿದ್ದೆ ಅಂತ ಅನಿಸುತ್ತೆ. ಮಧ್ಯ 4 ಗಂಟೆಲಿ ಊಟ ಮಾಡಿದ್ದು, ಮತ್ತು ರಾತ್ರಿ ಏನೂ ತಿಂದಿಲ್ವಲ್ಲ, ಅದೇನೋ ಹೊಟ್ಟೆ ನೋವು, ಹೊಟ್ಟೆ ಎಲ್ಲ ಕಲ್ ಥರ ಆಗಿ ಅದು ಏನಾಯ್ತಾ ಗೊತ್ತಿಲ್ಲ ಗೈಸ್. ನಿಜಕ್ಕೂ ನಾನು ಅಂದ್ಕೊಂಡಿರೋದು ಊಟ ತಿಂದೇ ಇರೋದು ಬಂದು, ಆಮೇಲೆ ಕೆಲಸ ಸ್ಟ್ರೆಸ್ಸು, ಎಲ್ಲ ಒಬ್ಬಳೇ ಮಾಡಿದ್ದು, ಟೈರ್ಡ್ನೆಸ್ಸು ಎಲ್ಲನೂ ಒಂಥರ ಒಂದೇ ಸಲ ಅಟ್ಯಾಕ್ ಆಯಿತು ನನ್ನ ಮೇಲೆ ಅಂತ ಹೇಳ್ಬೋದು. ಆಮೇಲೆ ಸ್ವಲ್ಪ ನೀಟಾಗಿ ರೆಡಿ ಆದಾಗ ಎಲ್ಲರೂ ಕಣ್ಣು ಒಂದೇ ಥರ ಇರೋದಿಲ್ಲ ಅಲ್ವಾ. ಸೊ ನಾವು ಪಡೋ ಕಷ್ಟ ಯಾರಿಗೂ ಗೊತ್ತೂ ಆಗೋದಿಲ್ಲ. ಆಮೇಲೆ ಏನಪ್ಪ ಇವರು ಹಿಂಗಿದ್ದಾರೆ, ಇಷ್ಟೊಂದು ತಗೊಂಡಿದ್ದಾರೆ ಅನ್ನೋರು ಇರ್ತಾರೆ. ಎಲ್ಲರೂ ಒಂದೇ ಥರ ಇರೋಲ್ಲ ಅಲ್ಲ ಗೈಸ್. ಈಗ ನಮ್ಮ ಕೈಯಲ್ಲಿ ನಮ್ಮ ಬೆಟ್ಟೆ 5 ಫಿಂಗರ್ಸೇ ಒಂದು ಸಮ ಇಲ್ಲ ಅಂದಮೇಲೆ ನೋಡೋರ ಕಣ್ಣು, ನೋಡೋರ ದೃಷ್ಟಿನೂ ಒಂದೇ ಥರ ಇರೋದಿಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ. ಒಂದೇ ಸಲ ರಪ್ ಅಂತ ಮಲ್ಕೊಬಿಟ್ಟೆ. ಸೊ ಹಾಸ್ಪಿಟ್ಲು ಎಲ್ಲ ತೋರಿಸಾಯಿತು. 2 ದಿನ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ. ಬಟ್ ಇನ್ನೂ ಅದು ಏನಂತಾರೆ ಟಯರ್ಡ್ನೆಸ್ ಹೋಗಿಲ್ಲ ನನಗೆ. ಕಣ್ಣೆಲ್ಲ ಒಳಗಡೆ. ಈಗ ಮತ್ತೆ ಟೆನ್ಷನ್ ಸ್ಟಾರ್ಟು. ಮಕ್ಕಳಿಗೆ ಎಕ್ಸಾಮು, ಆ್ಯನ್ಯುವಲ್ ಎಕ್ಸಾಮ್ಸು. ಸೊ ಇನ್ನೆಲ್ಲಿಂದ ಬರುತ್ತೆ ನಿದ್ರೆ? ಅವ್ರಿಗೆ ಎಕ್ಸಾಮ್ಸ್ ಅಂದರೆ ತಂದೆಗಲ್ಲ, ಎಸ್ಪೆಷಲಿ ತಾಯಿಗೆ ಎಕ್ಸಾಮ್ ಅನ್ನೋ ಥರ. ಸೊ ಅವಲಕ್ಕಿ ಮಾಡಿದ್ದೆ ಇವತ್ತು. ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ, ಟ್ಯಾಬ್ಲೆಟ್ ತೊಗೋಬೇಕು, ಬ್ರೇಕ್ಫಾಸ್ಟ್ ತಿನ್ನಬೇಕು. ಅದಕ್ಕಿಂತ ಮುಂಚೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ. ಏನೇನಾಯಿತು ಅಂತ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಮಾಡ್ಕೊಂಡಿದ್ದೀನಿ. ವೀಡಿಯೋ ಮಾಡ್ಕೊಳ್ಳೋಕ್ಕೂ ನನ್ನ ಕೈಲಿ ಒಂಥರ ನಿಶಕ್ತಿ ಥರ ಆಗಿಬಿಟ್ಟಿತ್ತು ಗೈಸ್. ನಿಜಕ್ಕೂ ಏನೇನಾಯಿತು ಅಂತ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ದಯವಿಟ್ಟು ಎಲ್ಲೂ ಹೋಗಬೇಡಿ, ವೀಡಿಯೋ ಕೊನೆ ತನಕ ನೋಡಿ. ಇದು ನಮ್ಮ ಮಾವ ತೀರೋಗಿದ್ರು, ನಿಮ್ಮೆಲ್ರಿಗೂ ಗೊತ್ತು. ಇದು ಇವತ್ತು ಅವ್ರದ್ದು ಕಾರ್ಯ. ಆ್ಯಕ್ಚುಲಿ ನಮ್ಮದು ಸತ್ಯನಾರಾಯಣ ಸ್ವಾಮಿ ಪೂಜೆ ಇವತ್ತು ಇಟ್ಕೊಂಡಿದ್ವಿ, ಹುಣ್ಣಿಮೆ ದಿನ. ಸೊ ಅವ್ರದ್ದು ಕಾರ್ಯನೂ ಬೀಳುತ್ತೆ ಅಂತೇಳಿ ನಾವು ಸ್ಯಾಟರ್ಡೇನೇ ಪೂಜೆನ ಮಾಡಿದಂಥದ್ದು. ಅಪ್ಪ ಅಮ್ಮ ಎಲ್ಲ ನೆನ್ನೆನೇ ಬಾ ಅಂತ ಎಷ್ಟು ಫೋನ್ ಮಾಡಿದ್ದಾರೆ ಗೊತ್ತಾ. ಸೊ ನಿಂಗೆ ನಿಜಕ್ಕೂ ಆಗಲಿಲ್ಲ, ನನಗೆ ಹುಷಾರಿಲ್ಲ, ಇನ್ನೆಲ್ಲಿಂದ ಹೋಗೋದು. ಪಾಪ ಸತೀಶ್ಗೂ ಫ್ರೀ ಇಲ್ಲ, ಕೆಲಸ, ಒಬ್ಬರೇ ಬಡದಾಡ್ತಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಹಿಂಗಾಗುತ್ತೆ ಒಂದ್ಸಲಿ. ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು. ಅದ್ರ ಜೊತೆ ಸತೀಶ್ ಅಕ್ಕನ ಮಗನ ಮನೆಯ ಸತ್ಯನಾರಾಯಣ ಸ್ವಾಮಿ ಪೂಜೆ, ಅವ್ರ ಮನೆ ಗೃಹ ಪ್ರವೇಶದ ವ್ಲಾಗು ಕೂಡ ನಾನು ಅಪ್ಲೋಡ್ ಮಾಡಿದ್ದೆ. ಯಾರಾದರೂ ಹಳೆ ಸಬ್ಸ್ಕ್ರೈಬರ್ ಇದ್ದರೆ ನಿಮಗೆ ಗೊತ್ತಿರುತ್ತೆ, ಇಲ್ಲ ಹಳೆ ವಿಡಿಯೋ ಒಂದ್ಸಲಿ ಚೆಕ್ ಮಾಡಿ. ಅವ್ರ ಮನೆಯದು 1 ವರ್ಷ ಆಯಿತು. ಅವ್ರದ್ದು ಇವತ್ತೇ ಸತ್ಯನಾರಾಯಣ ಸ್ವಾಮಿ ಪೂಜೆ. ಸೊ ಪೂಜೆಗೆ ಹೋಗಿ ಕೈ ಮುಕ್ಕೊಂಡು ಕಾರಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಬಟ್ ಸತೀಶ್ಗಂತೂ ನಿಜಕ್ಕೂ ಫ್ರೀ ಇಲ್ಲ. 2-3 ಕಡೆ ಆರ್ಡ್ರ್ ಇದೆ, ಕಾಲೇಜ್ ಫಂಕ್ಷನ್ ಇದೆ, ಕಾಲೇಜ್ಗೆ ಬಫೆ ಕೌಂಟರ್ ಆ ಥರದ್ದೆಲ್ಲ ರೆಡಿ ಮಾಡಬೇಕು.
ಏನೂ ಮಾಡೋಕ್ಕಾಗಲ್ಲ. ನಿನ್ನೆ ಎಲ್ಲ ಖಾಲಿ ಕೂತಿದ್ರು, ನೆನ್ನೆ ಎಲ್ಲ ಒಂದು ಕೆಲಸನೂ ಇರಲಿಲ್ಲ. ಇವತ್ತು 2 ಕಡೆ ಫಂಕ್ಷನ್ಗೆ ಹೋಗಬೇಕು, ಇವತ್ತು ನಮಗೆ 2-3 ಕಡೆ ಆರ್ಡ್ರಿಗೆ. ಹಿಂಗಾಗತ್ತೆ, ಎಲ್ಲ ಬಿದ್ದರೆ ಒಂದೇ ದಿನ ಬೀಳುತ್ತೆ. ಸೊ ಏನೇನಾಗಿದೆ ಅಂತ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಮಾಡಿದ್ದೀನಿ, ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಸ್ವಲ್ಪ ಐರನ್ ಎಲ್ಲ ಮಾಡಿ ತಿಂಡಿ ತಿಂದು ಸ್ವಲ್ಪ ವಿಕ್ಕಿ ಬಾಬು ಸ್ಕೂಲ್ಗೆ ಹೋಗಿದ್ರು. ಅವ್ರು ವಾಪಸ್ ಬರೋ ಅಷ್ಟರಲ್ಲಿ ನಾವು ಮನೆಗೆ ವಾಪಸ್ ಬರಬೇಕು. ಐರನ್ ಎಲ್ಲ ಮಾಡಿ ಇಟ್ಬಿಡ್ತೀನಿ ಯೂನಿಫಾರ್ಮ್ಸು. ಬಂದ ಮೇಲೆ ಅಲ್ಲೆಲ್ಲ ಟ್ರಾವೆಲ್ ಮಾಡಿ ಸುಸ್ತಾಗಿರುತ್ತೆ, ಮಾಡೋಕ್ಕೆ ಮೂಡಿರಲ್ಲ. ನಾಳೆಗೆ ಯೂನಿಫಾರ್ಮ್ಸ್ ಬೇಕಲ್ವಾ, ಸೊ ಹಾಗಾಗಿ ಐರನ್ ಮಾಡಿ ಬರ್ತೀನಿ. ತಿಂಡಿ ತಿಂದು ಮಾತ್ರ ತಿಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್. ತಿಂಡಿ ಮಾಡ್ತಾರೆ, ಯಾರು ತಿಂತಾರೆ ತಿನ್ಕೋಲಿ ಅಂತ ಅವ್ರು ಅಂತಾರೆ. ಎಲ್ಲ ಅಮ್ಮ ಇದ್ಯಾಕೆ ಇದು ಇಲ್ಲೇ ಇಟ್ಟೈತಲ್ಲ, ಹಾಂ ಇದಾವ ಬ್ಲೌಸ್ ಪೀಸು ಅದೆಲ್ಲ ಇದ್ಯಾರ್ದು? ಇದು ನಂದು ಅಂತ ನಾನು ಮಡಿಕೊಂಡಿದ್ದೆ. ತಿರ್ಗಾ ಇಲ್ಲೊಂದು ಕೊಟ್ಟಿದೆಯಲ್ಲ, ಬೇಡ. ಹಾಂ ಆಯ್ತಾ? ಅಲ್ಲೈತೆ ಅದು ಅರ್ಶಿನ ಕುಂಕುಮ ಎತ್ತಿಡಬೇಕು. ಕುಂಕುಮ ತಕೊಂಡವ ಅವರು ಅಲ್ಲಿ ಇರು ನೀನು. ಆಯ್ತು ಬಾ. ಹೋಗೋ ಸ್ನಾನಕ್ಕೆ ಅಲ್ಲೂ ಬಾಯಿ ತೊಳೆಯ. ನಾನು ಹೋಯ್ತೀನಿ ಬೈ. ಏನಕ್ಕೆ ಬಟ್ಟೆ? ನಾನು ಹೋಯ್ತಿದ್ದೀನಿ ಬಟ್ಟೆ ಪ್ಯಾಕ್ ಮಾಡಿಕೊಡು. ವೆಡ್ನೆಸ್ಡೇ ಬಂದಾಗ ಕರ್ಕೋಗು. ನೋಡಿ ಬಾಯಿ ತೊಳಿವಿಕ್ಕಿ, ವೆಡ್ನೆಸ್ಡೇ ಯಾಕೆ ಬರಲಿ? ಏಯ್ ಬಿಡು, ತಲಾರ್ಟೆ. ನಿಮ್ ತಾತನ ನೋಡ್ಕೋಬೇಕಲ್ಲ, ಅವನ್ಗೆ 2, 4, 6, 8 ಜನ, 4 ಮೊಮ್ಮಕ್ಕಳು, 2 ಸೊಸೆರು. ಹುಷಾರು, ಸೈಕಲ್ ತಕ ಓಡ್ಬೇಡ. ಏನು ರೆಕಾರ್ಡ್ ಮಾಡಾನೆ ಒಳ್ಳೆ ಅಮ್ಮ. ಬೆತ್ಯವಾ ಬಾ. ಹಾಂ ಹಾಂ ಸರಿ, ಫೋನ್ ಮಾಡು. ಹಾಂ ಹ್ಞೂ ಸರಿ ಕಣವ, ಆಯ್ತು. ತೆಗಿ, ಲಾಕ್ ಓಪನ್ ಮಾಡೋ. ಬತ್ತೀವಾ? ಫೋನ್ ಮಾಡು ಆಯ್ತಾ? ನಿಧಾನಕ್ಕೆ ಹೋಗು ಚೀಕ, ಬಸ್ ಸ್ಟ್ಯಾಂಡ್ ಕಣ. ಸಬರು ಬರ್ತೀರಾ? ಹ್ಞೂ ಬಾಯ್. ಅಮ್ಮ ಫೋನ್ ಮಾಡು. ಎತ್ಕೋದ ಫೋಟೋ ಕಳಿಸ್ತೇನೆ. ಸಾರಿ, ಕೆಳ ಬೀಳಿಸ್ತಾವಳೆ ಇವಳು. ಇರುವಾರ
ಭಕ್ತಿ ಇವಳು. ಆ ಹುಡ್ಗನ್ ಕರೀತಾವನಿ, ಅವಾಗಿಂದ ಬರ್ತಾ ಇಲ್ಲ ಆ ಗಂಡು. ಬೆಳಗ್ಗೆ 6:30ಗೆ ಅಪ್ಪ ಅಮ್ಮ ನನ್ನ ತಮ್ಮ ಅಜ್ಜಿ ಎಲ್ಲ ಹೊರಟುಬಿಟ್ರು. ಸೊ ವೀಡಿಯೋ ಮಾಡ್ಕೊಳಕ್ಕಾಗಲೇ ಇಲ್ಲ, ಬೇಜಾರಾಯಿತು. ತಿಂಡಿನೂ ತಿನ್ನಲಿಲ್ಲ, ಹಂಗೆ ಹೊರಟುಬಿಟ್ರು. ನಾನು ಫ್ರೆಶ್ ಅಪ್ ಆಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವಸ್ಥಾನದಿಂದ ಕಾಲ್ ಮಾಡ್ತಿದ್ರು, ಮೇಡಮ್ ಫೋಟೋ ಕೊಟ್ಟು ಕಳಿಸಿ, ಅದು ನವಗ್ರಹದೆಲ್ಲ ಕೊಟ್ಟು ಕಳಿಸಿ ಅಂತ. ಸೊ ಎಲ್ಲ ಸ್ನಾನ ಮಾಡಿ ಮಡಿ ಮಾಡಿ ಸತೀಶ್ ಅಕ್ಕ ನಾನು ಎಲ್ಲರೂ ಕಳಶ ಎಲ್ಲ ಕದಲಿಸಿ ಪೂಜೆ ಸಾಮಾನೆಲ್ಲ ಒಂದು ಮೂಟೆ ಆಯಿತು. ಎಲ್ಲನೂ ಸೈಡ್ಗೆ ತಿಡ್ಸಿ ನೀರಿಗೆ ಬಿಡೋಣ ಅಂತ ಈಗೆಲ್ಲ ಕೊಟ್ಟು ಕಳಿಸ್ತಾ ಇದ್ದೀನಿ. ಎತ್ಕೋ ಬಾ, ಸಣ್ಣ ಮಾಡ್ಕೊ, ಎತ್ಕೋ. ಇದು ಮುಚ್ಚಾಗಿಲ್ವಾ? ಇಲ್ಲ, ಅವ್ರು ಹಂಗೆ ತಂದಿದ್ದು, ತಗೊಂಡೋಗಿ. ಏನಿಲ್ಲ, ಅದು ದೇವಸ್ಥಾನದಲ್ವಾ. ಸಣ್ಣ ಮಾಡ್ಕಪ್ಪ. ಮುಂದಕ್ಕೆ ಜರ್ಗೋ ನೀನಿನ್ನ. ನೀನು ಇಲ್ಲಿ ಕರ್ಕೊಂಡೋಗು, ಹಾಸ್ಟ್ಲು ರೋಡಲ್ಲಿ ನಿಧಾನಕ್ಕೆ ಹೋಗ. ಚಾರು ಸಣ್ಣ ಮಾಡ್ಕೊಂಡು ಕೊಟ್ಬಿಟ್ಟು ಬಾ. ಚಾರು ಸಣ್ಣ ಮಾಡ್ಕೊಂಡು ಕೊಟ್ಬಿಡು ಬಾ. ಕಾಣ್ಕೆನಾ? ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ನೋಡಿ ಹಿಂಗಿದ್ದೀನಿ ಒಂದು ಮಟ್ಟಿಗೆ. ಗುಡ್ ಮಾರ್ನಿಂಗ ಗುಡ್ ಆಫ್ಟರ್ನೂನ ಗೊತ್ತಿಲ್ಲ. ಟೈಮ್ 11:15. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ, ಮೈಸೂರಿಂದ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹುಷಾರಿಲ್ಲ ಗೀಸೆ. ನಿನ್ನೆ ಪೂಜೆ ಮುಗಿದಿದೆ. ನಿನ್ನೆ ಇದೇ ಟೈಮಿಂಗ್ಸಲ್ಲಿ ಗಣಪತಿ ಹೋಮ ಆಗ್ತಾಯಿತ್ತು. ಇವತ್ತು ಹಿಂಗಿದ್ದೀನಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಖ ತೊಳ್ಕೊಂಬಂದೆ ಈಗ ಜಸ್ಟು. ಸಖತ್ತಂದರೆ ಸಖತ್ ಬಿಸಿಲು ಮುಖಕ್ಕೆ ರಾಚ್ತಾ ಇದೆ. ನಿಮಗೆ ಕಲರ್ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರ್ಬೋದು. ಅಮ್ಮ, ಅಜ್ಜಿ, ಸತೀಶ್ ಅಕ್ಕ, ನನ್ನ ತಮ್ಮ ಎಲ್ಲ ಆಗಿ ಮಾರ್ನಿಂಗ್ 6:30ಗೆ ಹೊರಟುಬಿಟ್ರು. ಸ್ವಲ್ಪ ರೆಡಿ ಆಗ್ತಾಯಿದ್ದೀನಿ. ಯಾಕೆ ಏನಾಯಿತು? ಸಿಕ್ಕೊಡಿ ಬೇಗ ಬೇಗ. ಮದುವೆ ಇದೆ ಅಂದರೆ ನಮಗೆ ಕ್ಲೀನರ್ಸ್ ಆಗ್ತಾರಲ್ಲ, ಅವ್ರ ಮಗನ ಮದುವೆ, ಹೋಗಲೇಬೇಕು. ಸೊ ಸಖತ್ತು ಮನೆಗೆಲ್ಲ ಬಂದು ಹಿಂಸೆ ಮಾಡಿ ಕರೆದೋಗಿದ್ದು. ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಆಗ್ತಾಯಿಲ್ಲ. ನನಗೆ ಯೂಶ್ವಲಾಗಿ ಪಿಂಪಲ್ಸ್ ಆಗೋಲ್ಲ, ನಿಮ್ಮೆಲ್ರಿಗೂ ಗೊತ್ತು. ಬಟ್ ಇಲ್ಲಿ ನೋಡಿ, ಕೌಂಟ್ ಮಾಡಬಾರ್ದಂತೆ ಪಿಂಪಲ್ಲು. ಇಲ್ಲಿ ತುಂಬ ಪಿಂಪಲ್ಸ್ ಆಗೋಗಿದೆ. ಪೂಜೆ ಮುಗ್ದಿದ್ದು ಮಾರನೇ, ಇದು ಸಂಡೇ. ಶಪ್ಪ ಸತೀಶ ಸ್ನಾನ ಮಾಡ್ತಾಯಿದ್ದಾರೆ. ನಾವು ಸ್ನಾನ ಮಾಡಿ ಎಲ್ಲ ದೇವ್ರ ಸಾಮಾನೆಲ್ಲ ಎತ್ತಿಟ್ಟು, ಪೂಜೆ ಸಾಮಾನೆಲ್ಲ ತೊಳೆದಿಟ್ಟು ಎಲ್ಲನೂ ಕೆಲಸ ಮಾಡ್ಕೋತಾ ಇದ್ದೆ ಬೆಳಗ್ಗೆಯಿಂದ. ದೇವ್ರ ಫೋಟೋ ಅದೆಲ್ಲ ಕೊಟ್ಟು ಕಳಿಸ್ದೆ. ಏನೇನಾಯಿತು ಅಂತ ಒಂದು ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಅಷ್ಟರಲ್ಲಿ ಸಿಂಪಲ್ಲಾಗಿ ರೆಡಿ ಆಗ್ತಾಯಿದ್ದೀನಿ. ಒಂದು ಮದುವೆ ಇದೆ, ಹೋಗ್ಬಿಟ್ಟು ಮುಯಿ ಕೊಟ್ಬಿಟ್ಟು ಊಟ ಮಾಡ್ಕೊಂಡು ಬರೋಣ ಅಂತ. ಕ್ರೇಪ್ ಮೈಸೂರು ಸಿಲ್ಕ್ ಸಾರಿ, ಡಾರ್ಕ್ ಮಜಂತಾ ಪಿಂಕ್ ವಿತ್ ಗ್ರೀನ್, ಬಾಟಲ್ ಗ್ರೀನ್ ಕಾಂಬಿನೇಷನ್ ಇರೋ ಸ್ಯಾರಿ ವೇರ್ ಮಾಡ್ತಾಯಿದ್ದೀನಿ. ಆಗ್ತಾಯಿಲ್ಲ ಗೈಸ್ದಂಗೆ, ನಿಜಕ್ಕೆ ಆಗ್ತಾಯಿಲ್ಲ. ಡಿಹೈಡ್ರೇಷನ್ ಆಗಿಬಿಟ್ಟಿದೆ. ನಿನ್ನೆ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಆ್ಯಕ್ಚುಲಿ ರಂಗೋಲಿ ಹಾಕಿ ಮಲ್ಕೊಂಡಾಗ ರಾತ್ರಿ ನೀವೇ ನೋಡಿದ್ರಿ ಅನ್ಕೋತೀನಿ, 12:30 ಎದ್ದಾಗ 3 ಗಂಟೆ. ಏನೂ ತಿಂದಿರಲಿಲ್ಲ ರಾತ್ರಿ ಕೂಡ. ಆಮೇಲೆ ನಿನ್ನೆ ಬೆಳಗ್ಗೆ ಕೂಡ ಒಂದು ಲೋಟ ನೀರು ಕುಡಿದರ ಪೂಜೆ ಕೂತ್ಕೊಂಡಿದ್ದಂಥದ್ದು. ಮಧ್ಯಾಹ್ನ ಊಟ ಮಾಡಿದಾಗ ಐ ಥಿಂಕ್ 4 ಗಂಟೆ ಅನಿಸುತ್ತೆ. ರಾತ್ರಿ ಕೂಡ ಏನೂ ತಿಂದಿಲ್ಲ. ಸ್ವಲ್ಪ ಮಸಾಲೆ ಪುರಿ ಆ ಥರದ್ದೆಲ್ಲ ತರಿಸಿದ್ರು ಅಷ್ಟೇ. ಮಾತಾಡ್ತಾ ತಿಂದಿದ್ದಕ್ಕೆ ಅದಕ್ಕೆ. ಆಮೇಲೆ ಎಲ್ಲಿ ನೋಡಿ ಈ ಥರ ಕಾಣಿಸ್ತಾ ಇದೆಯಾ, ರೆಡ್ಗೆ ಹುಣ್ಣು ಥರ ಆಗಿಬಿಟ್ಟಿದೆ. ಏನೂ ತಿಂದಿಲ್ಲ ಆ್ಯಕ್ಚುಲಿ. ಸ್ವಲ್ಪ ಸುಸ್ತು ಸ್ವಲ್ಪ ಆಗ್ತಾಯಿಲ್ಲ ನನ್ನ ಕೈಲಿ. ಬಟ್ ಆದರೂ ರೆಡಿಯಾಗೋಣ ಅಂತ ಬಂದಿದ್ದೀನಿ. ಸಿಂಪಲ್ಲಾಗಿ ರೆಡಿಯಾಗಿ ವೇರ್ ಮಾಡಿ ಅವಳು ಜುಟ್ಟು ಕಟ್ಟಬೇಕು. ಸಿಗ್ತೀನಿ, ಏನೇನಾಯಿತು ಅಂತ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಫೈನಲಾಗಿ ಸಿಂಪಲ್ಲಾಗಿ ರೆಡಿಯಾಗಾಯಿತು. ಮೇಕಪ್ ಅಂತ ಏನೂ ಇಲ್ಲ. ಐಲೈನರ್, ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ, ಮದುವೆ ಅಲ್ವಾ ಅಂತ. ನಿಜಕ್ಕೂ ನನ್ನ ಕೈಲಾಗ್ತಾಯಿಲ್ಲ. ತುಂಬ ಸುಸ್ತಾಗ್ತಾಯಿದೆ ಆ್ಯಕ್ಚುಲಿ. ಬಟ್ ಆದರೂ ರೆಡಿ ಆಗಬೇಕಲ್ಲ ಅಂತ ರೆಡಿಯಾಗಿದ್ದೀನಿ. ಇದೊಂದು ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ, ಸುಮಾರು ವರ್ಷ ಹಳೆಯದು. ಇವಾಗಂತೂ ತೊಗೊಂಡಿರೋದಲ್ಲ. ಬ್ಲೌಸು ವರ್ಕ್ ಇದೆ. ಸೊ
ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟಲ್ಲಿ ಹೇಳಿ. ಹುಷಾರಿಲ್ಲ ಅಂದರೂ ಫಂಕ್ಷನ್ಸ್ನ ಅಟೆಂಡ್ ಮಾಡಬೇಕು, ಮಾಡ್ತೀನಿ. ಬನ್ನಿ ಹೊರಡೋಣ. ನೋಡಿದ್ರಲ್ಲ ಏನೇನಾಯಿತು ಅಂತ. ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಬ್ಯುಸಿ. ಮನೆ ತುಂಬ ಜನ, ಗಿಜಿ ಸತೀಶ್ ಅವ್ರ ಅಕ್ಕ ಕೂಡ ಹೊರಟ್ರು, ಅವರು ಕೂಡ ಇದ್ದರು. ಸೊ ಬನ್ನಿ ಹೋಗುವ. ನಮ್ಮ ಅಜ್ಜಿ ನನಗೆ ಹೇಳ್ತಾಯಿದ್ರು ಹಿಂದಿನ ದಿನವೇ ಶ್ವೇತಂಗೆ ಸ್ವಲ್ಪ ಹಿಳಿ ತೆಗಿ ಅಂತ. ಅದಕ್ಕೆ ಅಮ್ಮ ಎಲ್ಲ ಕೆಲಸದ ಟೆನ್ಷನಲ್ಲಿ ಕದ್ಲಾರ್ತಿ ಮಾಡಿದ್ದೀವಲ್ಲ ಬಿಡು ಅಂತ ಅಂದರು. ಸ್ವಲ್ಪ ಇಳಿ ತೆಗಿಬೇಕಾಗಿತ್ತು ಮೇ ಬಿ. ಸೊ ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ಮದುವೆಗೂ ಕೂಡ ಅಂಥ ಏನು ಗ್ರ್ಯಾಂಡ್ ಇಲ್ಲ, ಸಿಂಪಲ್ಲಾಗೇ ರೆಡಿಯಾಗಿ. ನಮಗೆ ಸ್ವಲ್ಪ ಜನದ ಕಣ್ಣು ಬೇಗ ತಗಲುತ್ತೆ, ಎಸ್ಪೆಷಲಿ ನನಗೆ, ಸತೀಶ್ಗೆ, ನಮ್ಮ ಫ್ಯಾಮಿಲಿಗೆ. ಸೊ ಎಲ್ಲ ಎತ್ತಾಗ್ತು, ಒಂದೇ ಸಲ ಎತ್ತಾಗ್ತು ಅಂತಲೇ ಹೇಳ್ಬೋದು. ಯಾರಿಗಾದರೂ ಹೀಗೆ ಬೇಗ ದೃಷ್ಟಿ ತಗಳುತ್ತಾ, ದೃಷ್ಟಿ ಆಗುತ್ತಾ ನಿಮ್ಗಳಿಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಮಗಂತೂ ಬೇಗ ದೃಷ್ಟಿ ತಗಳುತ್ತೆ. ನನಗೆ ನಿಜಕ್ಕೂ ಬರೋಕ್ಕೆ ಇಷ್ಟ ಇರಲಿಲ್ಲ ಮದುವೆಗೆ, ಬಟ್ ಸತೀಶ್ ಬೇಜಾರು ಮಾಡ್ಕೋತಾರೆ, ಒಬ್ಬರೇ ಹೋಗಬೇಕು ಬಾ ಅಂತಾರೆ ಅಂತ ಹೊರಟಿದ್ದಂಥದ್ದು. ಬಟ್ ನನಗಂತೂ ಆಗ್ತಾನೇ ಇರಲಿಲ್ಲ. ತುಂಬ ನಿದ್ರೆ ಬರೋ ಥರ ಫೀಲ್ ಆಗ್ತಿತ್ತು, ಟಯರ್ಡ್ನೆಸ್ ಆಗ್ತಾಯಿತ್ತು. ಇಲ್ಲೇ ಕೊಪ್ಪಳಲ್ಲಲ್ವ, ಅರ್ಧ ಗಂಟೆ ಹೋಗಿ ಬರೋಣ ಬಾ ಅಂತ ಹಿಂಸೆ ಮಾಡಿ ಕರೆದಿದ್ದಕ್ಕೋಸ್ಕರ ಬಂದೆ. ಇವರೆಲ್ಲ ನಮ್ಮ ಹತ್ರ ಕೆಲಸ ಮಾಡ್ತಿದ್ರು ಆಯಿತಾ. ಸೊ ಇವಾಗ ಸೀರಿಯಲಲ್ಲೆಲ್ಲ ವಿಲನ್ ಆ್ಯಕ್ಟ್ ಮಾಡ್ತಾಯಿದ್ದಾರೆ ಈ ಹುಡುಗ. ನಾವು ಇವನ್ನ ಮುದ್ದ ಅಂತ ಕರೀತಾ ಇದ್ವಿ. ಬಟ್ ಅವನ ಹೆಸರು ಇವಾಗ ಶ್ರಾಮರಾಜ್ ಅಂತನೋ ಏನೋ ಚೇಂಜ್ ಮಾಡ್ಕೊಂಡಿದ್ದಾನೆ. ನಾವು ಅವನ್ನೆಲ್ಲ ರೇಗಿಸ್ತೀವಿ. ಸೊ ಎಲ್ಲ ದೇವಮ್ಮ ಅಂತ ನಮ್ಮ ಕ್ಲೀನರ್ಗೆ ಜನ ಅಂದರೆ ನಮ್ಗೆ ಎಷ್ಟು ಜನ ಕ್ಲೀನರ್ ಬೇಕಂತ ಕಳಿಸ್ಕೊಡ್ತಾರೆ. ಅವ್ರ ಮಗನೇ ಆ್ಯಕ್ಚುಲಿ ಇವರೇ ಹುಡುಗಿ ಇವಾಗ ಸ್ಟೇಜ್ ಬರ್ತಾರೆ. ತುಂಬ ಜನ ಇದ್ದರು, ಅಲ್ಲಿರೋರೆಲ್ಲ ನಮ್ಮ ಹತ್ರ ಕೆಲ್ಸಕ್ಕೆ ಬರೋ ಕ್ಲೀನರ್ಸೇ. ನಾವು ಬಂದಿದ್ದೀವಿ ಅಂತ ಎಸ್ಪೆಷಲಿ ತುಂಬ ಖುಷಿಪಟ್ಟರು. ಸತೀಶಣ್ಣ ಬಂದಿದ್ದಾರೆ, ಅವ್ರ ಹೆಂಡ್ತಿ ಬಂದಿದ್ದಾರೆ ಅಂತ ಹೇಳಿ. ಅವ್ರ ತಂಗಿ ಇವರು, ಅವರೆಲ್ಲ ನನ್ನ ವಿಡಿಯೋಸ್ ನೋಡ್ತಾರೆ. ಇವ್ರನ್ನ ನೀವು ಸುಮಾರು ಸೀರಿಯಲ್ಸಲ್ಲಿ ಎಲ್ಲ ನೋಡಿರ್ತೀರ. ಇವಾಗ ವಿಲನ್ ಪಾರ್ಟಲ್ಲೆಲ್ಲ ಮಾಡ್ತಿರ್ತಾರೆ. ಅವರು ಈಗ ನಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದಿದ್ದಂಥ ಹುಡುಗ. ಮುಂಚೆ ಲಕ್ ಅನ್ನೋದು ಒಂದು ಮನುಷ್ಯನಿಗೆ ಎಷ್ಟು ಬೇಗ ಚೇಂಜ್ ಮಾಡುತ್ತೆ ಅಲ್ವಾ. ಸೊ ವೆರಿ ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್ ಮುದ್ದ, ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರೆಲ್ಲ ನನ್ನ ವಿಡಿಯೋಸ್ ನೋಡ್ತಾರಂತೆ, ನಂಗೆ ಖುಷಿ ಆಯಿತು. ಸ್ವಲ್ಪ ಕ್ರೌಡ್ ಕಮ್ಮಿ ಆಗಲಿ ಅಂತ ಹೇಳಿ ನಾವು ಊಟಕ್ಕೆ ಬಂದ್ವಿ. ಬಾಳೆ ಎಲೆ ಊಟ ಆ್ಯಸ್ ಯೂಶ್ವಲ್. ನಮ್ಮ ಸತೀಶ್ ಫ್ರೆಂಡೇ ಅಡುಗೆ ಮಾಡಿದಂಥದ್ದು ಎಲ್ಲ. ಈಗ ಅಡುಗೆ ಕಾಂಟ್ರಾಕ್ಟರ್ ಅಂದಮೇಲೆ, ಮೈಸೂರು ಅಂದಮೇಲೆ ಎಲ್ಲರೂ ಆಲ್ಮೋಸ್ಟ್ ಗೊತ್ತಿರೋರೆ, ಲಿಂಕ್ ಇರೋರೆ. ಪ್ರತಿಯೊಬ್ಬರು ಒಂದು ವಾಟರ್ ಬಾಟ್ಲಿಂದ ಹಿಡ್ದು, ಒಂದು ಬಾಳೆ ಎಲೆ ಕೊಡೋರಿಂದ ಹಿಡ್ದು ಪ್ರತಿಯೊಬ್ಬರು ಲಿಂಕ್ ಇರೋರೆ. ಗೀ ರೈಸು, ಕುರ್ಮ, ಅನ್ನ ಸಾಂಬಾರು ಸ್ವಲ್ಪ ಊಟ ಮಾಡಿ ಬಂದೆ. ಲಾಸ್ಟಲ್ಲಿ ನಾನೇನು ದೇವಮ್ಮ ಅವ್ರ ಮಗಳು ಎಲ್ಲರನ್ನೂ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ಸೊ ಸ್ವಲ್ಪನೇ ಊಟ ತಿಂದಿದ್ದು. ನನಗಂತೂ ಐಸ್ ಕ್ರೀಮ್ ತಿನ್ನಬೇಕು, ಜ್ಯೂಸ್ ತಿನ್ನಬೇಕು ಅಂತ ಫೀಲ್ ಆಗ್ತಾಯಿತ್ತು. ಅವನು ಜಿಮ್ಮೆಲ್ಲ ಮಾಡಿ ಇಷ್ಟು ದಪ್ಪ ಆಗಿಬಿಟ್ಟಿದ್ದಾನೆ. ನಾವೆಲ್ಲ ಅವನ್ನ ನೋಡಿ ಸುಮಾರು ವರ್ಷ ಆಗಿತ್ತು. ನಮ್ಮನೆ ಕಾರ್ಡ್ ಕೊಡೋಕ್ಕೆ ಬಂದಾಗ ನೋಡಿದಂಥದ್ದು. ಸೊ ಆನ್ ದ ವೇ ಬರುವಾಗ ಒಂದು ಫ್ಯಾಮಿಲಿ ಪ್ಯಾಕ್ ಬಟರ್ ಸ್ಕಾಚ್ದು ಐಸ್ ಕ್ರೀಮ್ ಕೂಡ ತೊಗೊಂಬಂದು ತಿಂತಾ ಕೂತಿದ್ದೀವಿ. ಅದ್ರ ಒಳಗಡೆ ಆ್ಯಪಲ್ ಕಟ್ ಮಾಡಮ್ಮ, ವೆನಿಲ್ಲ, ಸಾರಿ ಬಟರ್ ಸ್ಕಾಚ್ ಅಲ್ಲ. ವಿಕ್ಕಿ ಅಂತೂ ಫಂಕ್ಷನ್ಗೆ ಬಂದಿರಲಿಲ್ಲ, ಮನೇಲೇ ಮಲ್ಕೊಂಡ್ಬಿಟ್ಟಿದ್ದ. ಸೊ ನಾನು ನೋಡಿ ಮಲ್ಕೊಂಡು ಆರಾಮಾಗಿ ಹೊಟ್ಟೆ ಮೇಲೆ ಇಟ್ಕೊಂಡು ತಿಂತಾಯಿದ್ದೀನಿ. ಯಾರು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ, ಮನೇಲಿದ್ದರೆ ಗೊತ್ತಲ್ವಾ ಸೋಂಬೇರಿಗಳು ನಾವೆಲ್ಲ. ಸೊ ಟಿ ವಿ ಫ್ಯಾನ್ ಹಾಕ್ಕೊಂಡು ನನ್ನ ಮಗಳು ಮಮ್ಮಿ ಆ್ಯಪಲ್ ಕಟ್ ಮಾಡ್ಕೊಂಡು ಒಳಗಡೆ ಹಾಕ್ಕೊಂಡು ತಿಂದು ಮಮ್ಮಿ ಚೆನ್ನಾಗಿರುತ್ತೆ ಅಂತ. ನನ್ನ ಕಾಲು ನೋವು ಅಂದರೂ ಕಾಲು ಮೇಲೆ ಬಿದ್ಕೊಂಡು ಒದ್ದಾಡ್ತಾಳೆ. ಸೊ ನನಗಂತೂ ಜಾಸ್ತಿ ಊಟ ತಿನ್ನೋಕ್ಕಾಗಲ್ಲ. ಈ ಸೆಕೆಗೂ ಬೇಸಿಗೆಗೂ ಒಂದು ಬೌಲ್ ಐಸ್ ಕ್ರೀಮ್ ನಾನೊಬ್ಬಳೇ ತಿಂದೆ. ನನ್ನ ಮಗ ಎದ್ದರೆ ರಂಪ ಮಾಡ್ತಾನೆ ಅಂತ ಅವನಿಗೂ ಕೂಡ ಎತ್ತಿಬಿಟ್ಟು ಫ್ರಿಜ್ಗೆ ಹಾಕ್ಬಿಟ್ಟು ಟಿ ವಿ ನೋಡಿಕೊಂಡು ಆಗ್ತಾ ಇರಲಿಲ್ಲ. ನನಗೆ ಬೆಳಿಗ್ಗೆಯಿಂದನೇ ಒಂಥರ ಅನೀಸಿ ಫೀಲ್ ಆಗ್ತಾಯಿತ್ತು. ನಿಮಗೆ ಗೊತ್ತು, ನಾವೇನಾದ್ರು ಫಂಕ್ಷನ್ ಮಾಡಿದಾಗ ಅಥವಾ ಏನಾದರೂ ಮಾಡಿದಾಗ ನಾನು ಹುಷಾರು ತಪ್ತೀನಿ. ಅದು ಟಯರ್ಡ್ನೆಸ್ಸಿಂದ ಅಲ್ಲ, ನನ್ನ ಕಣ್ದೃಷ್ಟಿಯಿಂದ. ನಂದೆಲ್ಲ ತಿಂದಾಗೋಯ್ತು. ಇವಳು ಔಸ್ ಇಟ್ಕೊಂಡು ಈಗ ನನಗೆ ಅಣ್ಕಿಸ್ಕೊಂಡು ತಿಂತಾ ಇದ್ದಾಳೆ. ನನಗೆ ಕೊಡಬೇಡ. ಮುಖ ತೋರಿಸು, ಒಂದು ನಿಮಿಷ ಮುಖ ತೋರಿಸು. ಏನು ಹಾಕಿದ್ಯಾ ನೋಡ್ತೀನಿ. ಮುಖ
ಏನು ಹಾಕಿದ್ಯಾ ಮುಖಕ್ಕೆ? ಎಲ್ಲಿ ತೋರಿಸು. ಅಪ್ಪನ ಕಡಾಯಕ್ಕೆ ನೀ ಹಾಕೊಂಡಿದ್ಯಾ? ಏನದು ಮುಖ ತೋರಿಸು. ಏನಿದು ಮುಖ? ಫೇಸ್ ಪ್ಯಾಕು. ಈ ವಯಸ್ಸಿಗೆ ಫೇಸ್ ಪ್ಯಾಕ್ ಏನೇನು ಹಾಕಿದ್ಯಾ ಅದಕ್ಕೆ? ನಾನೇ ಇಷ್ಟು ವಯಸ್ಸಾಗಿ ಫೇಸ್ ಪ್ಯಾಕ್ ಹಾಕೊಳ್ಳಲ್ಲ. ನಿಂಗೆ ದೆವ್ವ ಬಂದೈತೇನೆ? ಯಾಕೆ ಇವು ಹಿಂಗೆ ಮೆತ್ಕೊಂಡು ನಿಂತಿದ್ಯಾ ಮುಖಕ್ಕೆ? ಹಾಂ, ಸುಮ್ಮನೆ. ಏನದು? ಫೇಸ್ ಪ್ಯಾಕು. ಯಾವ ಫೇಸ್ ಪ್ಯಾಕು ಹಾಕೊಳ್ಳೋದು? ಅದೇ ಏನು ಹಾಕಿದ್ಯಾ? ಕಡಲೆ ಹಿಟ್ಟು, ಮೊಸರು, ಕಾಫಿ ಪುಡಿ. ಯಾರು ಹೇಳಿದ್ದು ನಿಂಗೆ ಇವೆಲ್ಲ ಹಾಕ್ಬೇಕು ಫೇಸ್ಗೆ ಅಂತ? ನಂಗೆ ಗೊತ್ತು. ಏನು ಗೊತ್ತು ನಿಂಗೆ? ಗೊತ್ತು. ಸ್ಕಿನ್ನು ಸ್ಟ್ರಕ್ಚರ್ ಹಾಳಾಗುತ್ತೆ ಈ ವಯಸ್ಸಿಗೆ ಹಾಕಿದ್ರೆ. ನೀನು ತಾನೇ ಹಾಕಿದ್ದು. ಹಾಕು. ಉಗಿತೀನಿ ಈಗ ಮುಖಕ್ಕೆ. ಕಪಾಳಕ್ಕೆ ಹೊಡೆದ್ರೆ ನಾನೇ ಹಾಕೊಳ್ಳಲ್ಲ ಇಷ್ಟು ವಯಸ್ಸಾಗಿ. ಯಾವತ್ತು ಹಾಕಿದ್ದೆ? ಬೇಡ. ಅಯ್ಯೋ ಬೇಡ ತಾಯಿ, ಹಾಕು. ನೀನು ಇನ್ನೊಂಚೂರು ಮೆತ್ಕೊ. ನೀರೈತೆ ನಲ್ಲಿಲಿ, ಹೋಗು ತೊಳೆ. ಕಡಲೆ ಹಿಟ್ಟೈತೆ, ಕಲಸು, ಮೆತ್ಕೊ. ಇದಕ್ಕೆ ಇದಾದ್ಮೇಲೆ ಇವನು ಬತ್ತವನೆ, ಚೀಕ ಬತ್ತವನೆ. ಇದಾದ್ಮೇಲೆ ಹಿಂಗೆ ಕೆರ್ಕೋಬೇಕಿತ್ತು. ಹೆಂಗೆ ಕೆರ್ಕತ್ತೀಯ? ಹಿಂಗಂದ್ರೆ ನೀಟಾಗಿ ಇಲ್ಲ ಬಂದುತ್ತೆ. ಏನು ಬರುತ್ತೆ? ಬರುತ್ತೆ. ಯಾವ ಥರ? ಏನು ಕೆರ್ಕಬೇಡ, ಹೋಗಿ ಬಿದ್ಕೊ. ಕೂತ್ಕೊಂಡು ಬರೀ ಟೈಮ್ ನೋಡಲಿ. ಹಾಂ, ಇನ್ನೂ 4 ಗಂಟೆನೇ ಆಗಿಲ್ಲ. ಇನ್ನೆಷ್ಟು ಟೈಮ್ ಈಗ? 3. ಬಿಡು ಫೋನ್ ಏನಕ್ಕೆ? ಬಿಡು ಚಾಲು, ನನ್ನ ಬಟ್ಟೆಗೆಲ್ಲ ಮೆತ್ಬೇಡ, ಹೋಗು. ಅವೆಲ್ಲ ಮೆತ್ಕೊಂಡ್ರು ನೀನೇನು ಕೆಡ್ತಾಗೆ ಇರೋದು. ನನ್ನಷ್ಟು ಬ್ಯೂಟಿಫುಲ್ ಆಗಿಲ್ಲ. ನೀನು ಕೆಟ್ಟ ಆಗಿದ್ದು, ನಾನೇ ಬ್ಯೂಟಿಫುಲ್. ಲೇಡಿ ನೀನು. ಆಂಟಿ ಲೇಡಿ ಅಂತೆ. ಲೇಡಿ ಆಂಟಿ ಅನ್ಬಿಡ ಒಂದೇ ಸರಿ. ಇದೆಲ್ಲ ನನಗೆ ಮೊಸರು ಥರ ವಾಸನೆ ಹೊಡಿತಾಳೆ. ಮೊಸರಲ್ಲಿತ್ತು? ಅಲ್ಲಿ ಇದ್ದಿದ್ದೆ ಸ್ವಲ್ಪ ಮಜ್ಜಿಗೆ ಮಾಡೋಕ್ಕೆ ಇಟ್ಟಿರೋಲ್ಲ ಫ್ರೆಂಡ್ಸ್. 1 ಲೀಟ್ರ್ ಐತೆ, ನಾನು ಅರ್ಧ ತಂದಿದ್ದೆ. ನೋಡ್ತಾ ಸಂಜೆ ಹೆಂಗಾಯ್ತೋ ಗೊತ್ತಿಲ್ಲ. ಗುರುಮಲಪ್ಪ ಕೂಡ ಬಂದರು. ಕಾಫಿ ಮಾಡಿಕೊಡಿ ಮೇಡಮ್ ಅಂದರು. 1 ಕಪ್ ಕಾಫಿ ಮಾಡಿಕೊಟ್ರೆ ಎಷ್ಟು ಮಾತಾಡ್ತಾರೆ. ಇನ್ನೊಂದ್ಸಲಿ ನನ್ನ ಕೈ ಕಾಫಿ ಕುಡಿತೀರಾ ನೀವು? ಕೊಡೋ ಸರಿ ನೀವು ಈ ಥರ ತುಂಬ ಕೊಡಿ ಅಂತ ಹೇಳೋದು. ಅರ್ಧ ಕೊಡು ಅಂತ ಹೇಳಿದ್ದ ನೀವು. ತುಂಬ ಇಷ್ಟ ಕಣಪ್ಪ ನಮ್ಗೆ. ನೀನು ಉಲ್ಟಾ ಮಾತಾಡ್ತೀಯಲ್ಲ ರೀ. ಅವ್ರು ಏನು ಹೇಳ್ತಾವ್ರೆ ಕೇಳಿಸ್ಕೊ ಫಸ್ಟ್. ತುಂಬ ಇರ್ಬೇಕು ಕಾಫಿ ಕುಡಿಯೋ. ಓ, ನೀನ್ ಹೇಳ್ತಾ ಇದೀಯ ಚುಟ್ಕಿ ಕೊಡು ಅಂತ. ಅವ್ರು ಕೊಟ್ರೆ ಕಾಫಿ ಎಲ್ಲಿ ಅಂತ ಇನ್ನೊಂದ್ಸಲಿ ಕೇಳ್ತಾರ ಅವರು. ಮತ್ ಗೊತ್ತಿಲ್ಲ ಹಿಂಗಂತ ಇದ್ರೆ ಕೈನ. ನೀವು ಹಿಂಗೆ ಈ ಥರ ಕೊಡ್ಬೇಕು ಕಾಫಿ ಕೊಟ್ರ ಅಂತ ನಾ ಹೇಳೋದು. ಯಾವ ದುಡ್ಡು ಕೊಡ್ಬೇಕಂತ ಆಡ ಹೇಳ್ತಾರೆ. ಇದು 3 ಭಾಗ ಮಾಡ್ತಾರೆ. 1 ಭಾಗ ನಮ್ಗೆ ಇರ್ಬಿಡು ಹೋಗ್ತೀವಿ. ಶಿವ ಪರಮಾತ್ಮ ಕೊಡ್ತೀವಿ. ನೀವ್ ಇನ್ನೊಂದ್ಸಲಿ ಕಾಫಿ ಕೇಳಿ ನನ್ನ, ಅವಾಗ ಮಾತಾಡ್ತೀನಿ ನಿಮ್ಗೆ. ನಾವೊಂದು ಮಾಡ್ಕೊತೀವಿ. ಅದು ಹೊಟ್ಟೆ ಸಿಗ್ಬಿಟ್ಟು ನಾವು ಉಪ್ಪಿಟ್ಟು ಮಾಡ್ಕೊಳ್ಳಿಲ್ಲ ಇವಾಗ. ನನ್ಗೆ ಅಪ್ಕೈತೆ, ನಿಮ್ಗೆ ಅಪ್ಕಾಯ್ತಾ? ಇನ್ನೊಂದ್ಸಲಿ ಬಂದ್ ನನ್ ಕಾಫಿ ಕೇಳಿ. ನೀವು ನಿಜ ಹೇಳ್ತಾ ಇದ್ದೀನಿ ಅಪ್ಪಾಜಿ, ಒಡೆದು ಕಳಿಸ್ತೀನಿ. ನಾವೇ ಮಾಡಿಕತ್ತೀವಿ. ಬನ್ನಿ ಒಳಕ್ಕೆ ಹಂಗ ಅನ್ಕೊಂಡು ನಿಮ್ ಕೈ ಕಾಲು ಕತ್ತರಿಸ್ ಕಳಿಸ್ತೀನಿ. ಹಾಲು ಮಾಡ್ಕೊಂಡು ಕುಡಿತೀವಿ, ಕಾಫಿ ಇಲ್ಲ ಅಂದರೆ. ಸೊ ನೈಟ್ ಊಟ ಮಾಡೋದು ಹೆಂಗೆ ಮಲ್ಕೊಂಡ್ವೋ, ಅರ್ಲಿ ಮಾರ್ನಿಂಗ್ ಮತ್ತೆ ಎದ್ದು ವಾಕ್ ಹೋಗ್ಬಾರ್ದಾಗಿತ್ತು. ಬಟ್ ವಾಕ್ ಹೋಗಿ ಬಂದಿದ್ದೆ. ನನಗೆ ತುಂಬ ಟಯರ್ಡ್ ಫೀಲ್ ಆಯಿತು ಅಂತ ಹೇಳ್ಬೋದು. ಹಾಲು ಕಾಯೋಕ್ಕಿಟ್ಟು ಹಾಲು ಕಾಯೋಷ್ಟರಲ್ಲಿ ನನ್ನ ಮಕ್ಕಳನ್ನ ಸ್ನಾನಕ್ಕೆ ಕಳಿಸಿ ಸತೀಶ್ ಅಂದರು ಸ್ವಲ್ಪ ಬೇಳೆ ಬೇಯಿಸು, ಬೇಳೆ ಹೋಳಿಗೆ ಇದೆ, ಬೇಳೆ ಬೇಯಿಸ್ತಾ ಇರು, ಬರ್ತೀನಿ ಅಂತ ಹೇಳಿ ಅವರು ವಾಶ್ರೂಮ್ಗೇನೋ ಹೋಗಿದ್ರು. ಅವರು ಪಾಪ 5:15 ಎದ್ಬಿಟ್ಟಿದ್ರು. ಬೇಳೆ ಎಲ್ಲ ಬೇಯಿಸಾಕಿ ಇಟ್ಬಿಟ್ಟು ಸ್ವಲ್ಪ ಬೀನ್ಸ್, ಗೆಡ್ಡೆಕೋಸ್, ಕ್ಯಾರೆಟ್ ಎಲ್ಲ ಕಟ್ ಮಾಡೋ ಅರ್ಜೆಂಟ್ ಆರ್ಡ್ರ್ ಇದೆ. ಪಲಾವ್ ಕೊಡಬೇಕಿತ್ತು. ಸೊ ಹಾಗಾಗಿ ಬೇಗ ಬಿಡಿಸ್ಕೊಡು ಅಂತ ಹೇಳಿದ್ರು. ನಾನು ವಾಕ್ ಹೋಗಬೇಡ ಅಂತ ಹೇಳಿದ್ನಲ್ಲ, ಯಾಕೆ ವಾಕ್ ಹೋದೆ ಅಂತಂದರು. ನನಗೂ ವಾಕ್ ಹೋಗಿ ಬರೋ ತನಕ ಏನೂ ಅನ್ನಿಸ್ಲಿಲ್ಲ. ಅದು ಅಭ್ಯಾಸ ಆಗಿಬಿಟ್ಟಿದೆ ಗೈಸ್, ಏನೂ ಮಾಡೋಕ್ಕಾಗಲ್ಲ. ಎದ್ದು ಬಾಗಿಲು ತೊಳಿ, ಮನೆ ಕೆಲಸ ಮುಗಿಸು, ವಾಕ್ ಹೋಗಿ ಮನೆಗೆ ಬಾ, ಇದು ಒಂದು ರೊಟೀನ್ ನನಗೆ ಆಯಿತಾ. ನಾನು ಎಷ್ಟೇ ಮಲ್ಕೊಳ್ಳೋಣ ಅಂತ ಟ್ರೈ ಮಾಡಿದ್ರು ಅಲಾರಾಮ್ ಕೂಗಿದ ತಕ್ಷಣ ನನಗೆ ಎಚ್ಚರಿಕೆ ಆಗಿಬಿಡುತ್ತೆ. ಅಲ್ಲಿಂದೆಲ್ಲ ಬಂದು ಮನೆ ಕೆಲಸ ಮುಗಿಸಿ ಆ್ಯಸ್ ಯೂಶ್ವಲ್ ಅವಲಕ್ಕಿ ಚಿತ್ರಾನ್ನ ಮಾಡಿದ್ದೆ ನಾನು. ಮಕ್ಕಳಿಗೆಲ್ಲ ತಿಂಡಿ ತಿನ್ನಿಸಿ ಅವ್ರನ್ನ ರೆಡಿ ಮಾಡಿ. ಸೊ ಹುಣ್ಣಿಮೆ ಅಲ್ವಾ, ಮನೇಲೆಲ್ಲ ಪೂಜೆ ಆಗಲೇಬೇಕು. ಸೊ ಫಸ್ಟಿಗೆ ಮನೇಲೆಲ್ಲ ಪೂಜೆ ಮಾಡಿ, ಮನೆ ದೇವ್ರಿಗೆಲ್ಲ ಪೂಜೆ ಮಾಡಿ, ಅವತ್ತು ಹಾಕಿದ್ದು ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಹಾಕಿದ್ದು ದೇವ್ರ ಸಾಮಾನು ಅದೆಲ್ಲ ತೆಗೆದು, ಮುಖವಾಡ ತೆಗೆದಿರಲಿಲ್ಲ. ಹುಣ್ಣಿಮೆ ಯಾಕೆ ತೆಗೆಯೋದು ಅಂತ ಹೇಳಿ ಹಾಗೇ ಇಟ್ಟಿದ್ದೆ. ಸೊ ಮನೇಲಿ ಫಸ್ಟು ನೀವು ಯಾವುದೇ ದೇವ್ರನ್ನ ನೆನೆಸ್ಕೊಂಡು ಪೂಜೆ ಮಾಡೋಕ್ಕಿಂತ ಮುಂಚೆ ಮನೆ ದೇವ್ರಿಗಂತೂ ಪೂಜೆ ಮಾಡಲೇಬೇಕು. ನಾನು ಕೂಡ ಎಲ್ಲ ಕಡೆ ದೀಪ ಎಲ್ಲ ಅಂಟಿಸಿಟ್ಟು, ಹೊಸ್ಲಿಗೆಲ್ಲ ದೀಪ ಎಲ್ಲ ಅಂಟಿಸಿಟ್ಟು, ಮನೆ ದೇವ್ರಿಗೆ ರೆಗ್ಯುಲರಾಗಿ ಹೇಗೆ ಪೂಜೆ ಮಾಡ್ತೀನೋ ಹಾಗೇ ಪೂಜೆ ಮಾಡಿ
ಸೊ ನಾನು ಕೂಡ ಫ್ರೆಶ್ ಅಪ್ ಆಗಿ ಇನ್ನೂ 8:30 ಆಯಿತಾ. ನನ್ನ ಮಕ್ಕಳು ಕಚ್ಚಾಡ್ತಾ ಇದ್ರು. ಅದನ್ನು ನೋಡ್ತಾ ನಿಂತಿದ್ದೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ. ಸೊ ತಲೆ ಒರೆಸ್ಕೋಬೇಕಾಗಿತ್ತು ಅಂತ ಹೇಳಿ ಈಚೆ ಬಂದೆ. ಸತೀಶ್ ಇನ್ನೂ ಕೆಲಸ ಮಾಡ್ತಾನೇ ಇದ್ದರು. ಅಷ್ಟರಲ್ಲಿ ಅದು ಟೆಂಪಲ್ಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳಿ ನಮ್ಮನೆ ಇನ್ನು ಒಂದು ವಾರ ಹೋದರೆ ಬಿಸಿಲು ಮರಮ್ಮ ಜಾತ್ರಾ ಮಹೋತ್ಸವ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಗೂ ಕೂಡ ಬಂದು ಅರ್ಚನೆ ಮಾಡಿಸ್ಕೊಂಡು ಹೂ ಪ್ರಸಾದ ಎಲ್ಲ ಇಸ್ಕೊಂಡು ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ತೆಕ್ಕೊಂಡು ಸಖತ್ ನನಗೆ 2 ಡೇಸ್ ನಾನು ಹೆಂಗೆ ಹುಷಾರು ತಪ್ಪು ಮಲಗಿದ್ನೋ, ದೇವಸ್ಥಾನ ವಾರ ಪೂಜೆ ಏನೂ ಮಾಡಿಲ್ಲ. ಒಂದು ನಿಂಬೆಹಣ್ಣು ಕೂಡ ಒಂದು ಇದಕ್ಕೆ ತ್ರಿಶೂಲಕ್ಕೆ ಚುಚ್ಚಿಬಿಟ್ಟು ಮಾದೇಶ್ವರ ಟೆಂಪಲ್ಗೂ ಹೋಗಿ ಬಂದೆ. ನಿಜಕ್ಕೂ 2 ಡೇಸ್ ನಾನು ಹುಷಾರು ತಪ್ಪು ಹೆಂಗೆ ಮಲಗಿದ್ದೆ. ನಾನು ಅದು ವಿಡಿಯೋನೇ ನಾನು ಮಾಡೋಕ್ಕೋಗಲಿಲ್ಲ, ಫೋನೇ ನಾನು ಮುಟ್ಟೋಕ್ಕೋಗಲಿಲ್ಲ. ನೀವೆಲ್ಲ ಅಂದ್ಕೋಬೋದು, ನಿಮಗೆಲ್ಲ ಕಮೆಂಟ್ಗೆ ನಿಧಾನ ರಿಪ್ಲೈ ಬಂದಿರುವಾಗಲೇ ನೀವು ಅರ್ಥ ಮಾಡ್ಕೊಂಡಿರ್ಬೋದು. ಸುಮಾರು ಜನ ಯಾಕೆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ಬೇಗ ಬೇಗ ಕಾಯ್ತಾ ಇದ್ದೀವಿ ವಿಡಿಯೋ ಅಪ್ಲೋಡ್ ಮಾಡಿ ಅಂತೆಲ್ಲ ನನಗೆ ಕಮೆಂಟ್ ಮಾಡ್ತಾಯಿದ್ರು. ಸೊ ನಾನು ಅವ್ರಿಗೆಲ್ಲರಿಗೂ ಆನ್ಸರ್ ಮಾಡೋಕ್ಕೂ ನಂಗೆ ಆಗ್ತಾ ಇರಲಿಲ್ಲ. ಒಟ್ಟಿನಲ್ಲಿ 2 ಡೇಸ್ ಚೆನ್ನಾಗಿ ರೆಸ್ಟ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಸೊ ನಾನು ಎಲ್ಲ ದೇವಸ್ಥಾನ ಎಲ್ಲ ಮುಗಿಸ್ಕೊಂಬಂದೆ. ಸತೀಶ್ ಆಯಿತು ಹೋಗು ತಿಂಡಿ ತಿನ್ಕೋ, ಮಾತ್ರ ನಂಗೂ ರೆಡಿಯಾಗು ನಾ ಬರ್ತೀನಿ ಅಂತ ಹೇಳ್ತಾಯಿದ್ರು. ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾನೇ ಇದ್ದರು. ಬೆಳಿಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ 5:30 ಕೆಲಸ ಮಾಡ್ತಾನೆ ಇದ್ದಾರೆ. ನಾನು ಅವ್ರಿಗಿಂತ ಮುಂಚೆ ಎದ್ದಿದ್ದು ನಾನು 3:30. ನನ್ನ ಕೆಲಸ ಎಲ್ಲ ಮುಗೀತು, ನಿಮ್ಮ ಕೆಲಸ ಮುಗಿಲಿಲ್ವಾ ಅಂತ ರೇಗಿಸ್ತಾ ಇದ್ದೆ. ಒಬ್ಬರು ಇಬ್ಬರಿಗೆ ಮಾಡೋ ಲೆಕ್ಕ ಬೇರೆ, 300-400 ಜನಕ್ಕೆ ಮಾಡೋ ಲೆಕ್ಕ ಬೇರೆ ಅಂತ ಇದ್ದರು. ಸೊ ಈಗ ಐರನ್ ಮಾಡಲಿಕ್ಕೆ ಬಂದಿದ್ದೀನಿ. ಐರನ್ ಎಲ್ಲ ಮಾಡಾಯಿತು ಯೂನಿಫಾರ್ಮ್ಸ್ನ. ನಾನು ನೋಡಿಕೊಂಡೆ, ಕಿವಿಗೆ ನಾನೇನೋ ಹಾಕೇ ಇಲ್ಲ ಅಂತ ಅರ್ಥ ಆಯಿತು. ಒಂದು ಪುಟ್ಟ ಇಯರಿಂಗ್ ಹಾಕ್ಕೊಳ್ಳೋಣ ಅಂತ ಹಾಕೋತಾ ಇದ್ದೀನಿ, ಇಲ್ಲಾಂದರೆ ಹಂಗೆ ಹೋದರೆ ಅಪ್ಪನ ಕೈಲಿ ಉಗಿಸ್ಕೊತೀನಿ. ಅವತ್ತೂ ಹಾಗೆ ಬರೀ ಕಿವಿಲಿ ಬಂದಿದ್ಯಾ ಅಂತ ಬೈದರು. ಓಲೆ ಎಲ್ಲ ಹಾಕ್ಕೊಂಡು ಐರನ್ ಮಾಡಿರೋ ಬಟ್ಟೆ ತಂದು ಕೆಳಗಡೆ ಇಟ್ಬಿಟ್ಟು ಸ್ವಲ್ಪ ತಿಂಡಿ ತಿನ್ನೋಣ ಅಂತ ಅವಲಕ್ಕಿನ ತಟ್ಟೆಗೆ ಹಾಕ್ಕೊಂಡೆ. ತುಂಬ ಚೆನ್ನಾಗಿತ್ತು, ಬಟ್ ಬಿಸಿ ಇರಲಿಲ್ಲ, ಆರೋಗಿತ್ತು. ಸತೀಶ್ಗೆ ಕಾಲ್ ಮಾಡ್ತಾಯಿದ್ದೆ, ಬನ್ನಿ ತಿಂಡಿ ತಿನ್ಕೊಳ್ಳಿ ಅಂತ. 5 ನಿಮಿಷ ಇದೆ ಇರು, ಒಬ್ಬಟ್ಟು ಮಾಡಿಬಿಡ್ತೀನಿ, ಅಕ್ಕಿ ರೊಟ್ಟಿ ಮಾಡಿಬಿಡ್ತೀನಿ ಅಂತ ಹೇಳ್ತಾನೆ ಇದ್ದಾರೆ. ಕೊನೆ ಲಾಸ್ಟ್ಗೆ ಅಪ್ಪ ಬಂದ್ರಪ್ಪ. ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಒಂದು ಟಾಪ್ ಹಾಕ್ಕೊಂಡಿದ್ದೀನಿ ಅಷ್ಟೇ, ಇನ್ನೇನು ಇಲ್ಲ. ಅದೇ ಹೇರ್ ಸ್ಟೈಲ್, ಒಂದು ಕ್ಲಿಪ್ ಹಾಕ್ಕೊಂಡೆ. ಇದು ಲಿಪ್ಸ್ಟಿಕ್ ಅಲ್ಲ, ಲಿಪ್ ಶೈನರ್. ಲಿಪ್ಸ್ಟಿಕ್ ಅಂತ ಕಮೆಂಟ್ ಮಾಡಬೇಡಿ, ಓಕೆನಾ? ಸತೀಶು ಕೆಳಗಡೆ ಕಾಯ್ತಾ ಇದ್ದಾರೆ, ಬನ್ನಿ ಹೊರಡೋಣ. 5 ನಿಮಿಷಕ್ಕೆ ರೆಡಿ ಆದೆ, ಬಟ್ ಅವ್ರು ಸ್ನಾನ ಮಾಡ್ಕೊಂಡು ಬರೋ ತನಕ ಕಾಯ್ದು ಹುಚ್ಚಿಡ್ದೋಯ್ತು ನನಗೆ. ಈ ಉರಿ ಬಿಸಿಲಲ್ಲಿ ಎಷ್ಟೊತ್ತು ಕಾಯಿಸ್ತಾರಪ್ಪ ಅನ್ನೋ ಥರ. ಪಾಪ ಅವ್ರಿಗೂ ಕಾಲ್ ಮೇಲೆ ಕಾಲು, ಫೋನ್ ಮೇಲೆ ಫೋನು, ಚೆನ್ನಾಗಿ ರೇಗಾಡ್ತಾ ಇದ್ದಾರೆ. ನಿನ್ನೆ ಎಲ್ಲ ಖಾಲಿ ಕೂತಿದ್ದೆ, ಯಾವ ಪ್ರೋಗ್ರಾಮು ಇಲ್ಲ, ಯಾವ ಆರ್ಡ್ರು ಇಲ್ಲ. ಇವತ್ತು 2-3 ಆರ್ಡ್ರ್ ಇದೆ, ಇವತ್ತೇ ಎಲ್ಲೋ ಹೋಗಬೇಕು ಅಂತ. ನಮ್ಮ ಗ್ರಾಚಾರನೂ ಹಾಗೇ, ಏನು ಮಾಡೋಕ್ಕಾಗಲ್ಲ. ನನ್ನ ಫಸ್ಟ್ರೇಷನನ್ನು ನಾನೇ ತಡ್ಕೊಂಡು ಹೆಂಗೋ ಬಂದ್ರಲ್ಲ ಅಂತ ಡೋರೆಲ್ಲ ಲಾಕ್ ಮಾಡ್ಕೊಂಡು ಬರೋಷ್ಟರಲ್ಲಿ ಕೆಳಗಡೆ ಶುರು ಮಾಡಿದ್ರು. ಆ ಹುಡುಗರಿಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡಬೇಕಲ್ವಾ. ಇನ್ನೂ ಅಕ್ಕಿ ರೊಟ್ಟಿ ಮಾಡಬೇಕಾಗಿತ್ತು. ಬೇಗ ನೀಟಾಗಿ ಬೇಯಿಸ್ಕೊಂಡು ತೊಗೊಂಡೋಗು. ಈಗ ಓನರ್ ಇದ್ದು ಕೆಲಸ ಮಾಡಿಸೋದು ಒಂಥರ, ಓನರ್ ಇಲ್ಲದೇ ಇದ್ದಾಗ ನಮ್ಮ ಹುಡುಗರು ಜವಾಬ್ದಾರಿಯುತವಾಗಿ ಮಾಡ್ಕೊಂಡು ಬರ್ತಾರೆ, ಅದು ಬೇರೆ ಪ್ರಶ್ನೆ. ಬಟ್ ಎಲ್ಲ ಟೈಮು ಒಂದೇ ಥರ ಇರೋದಿಲ್ಲ ಅಲ್ವಾ. ಸೊ ಬಿಸಿ ಬೇಳೆ ಹೋಳಿಗೆ ಮಾಡಿಟ್ಟಿದ್ರು. ನಮ್ಮ ಸತ್ಯನಾರಾಯಣ ಸ್ವಾಮಿ ಪೂಜೆಲೂ ನಾನು ಒಂದು ತಿನ್ನಲಿಲ್ಲ, ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಹುಡುಗರೆಲ್ಲ ಅಕ್ಕ ತುಪ್ಪ ಹಾಕ್ಕೊಡ್ತೀನಿ, ಒಂದು ಒಳಗೆ ತಿನ್ನಕ್ಕ ಅಂತ ನನಗೆ ರೇಗಿಸ್ತಾ ಇದ್ರು. ಸೊ ನಡಿ ಬೇಗ ಕಾರ್ ತಾಟ್ ತೆಗಿ ಅಂತ ಅರ್ಜೆಂಟ್ ಬರೀ ಏನೂ ಮಾಡೋಕ್ಕಾಗಲ್ಲ. ನಾನು ಕೂಡ ಹೋಳಿಗೆ ತೊಗೊಂಡು ತುಪ್ಪ ಗಿಪ್ಪ ಏನೂ ಹಾಕ್ಕೊಳ್ಳಿಲ್ಲ. ಬಿಸಿ ಹೋಳಿಗೆ ತಿನ್ನೋಕ್ಕೆ ನಂಗೆ ಇಷ್ಟ. ನಾನು ಸತೀಶ್ ಮಾಡೋ ಸ್ವೀಟ್ಸಲ್ಲಿ ಒಂದು ಹೋಳಿಗೆ ತಿಂತೀನಿ, ಒಂದು ಜಾಮೂನ್ ತಿಂತೀನಿ, ಇಲ್ಲಾಂದರೆ ಒಂದು ಬಾದಾಮ್ ಪುರಿ, ವರ್ಕೆ ಪುರಿ ಅಂತ ಕರಿತೀವಲ್ಲ ಅದನ್ನು ತಿಂತೀನಿ. ಈ ಮಿಲ್ಕ್ ಐಟಮ್ಸ್ ಎಲ್ಲ ನಂಗೆ ನಿಜಕ್ಕೂ ಸೇರೋದಿಲ್ಲ. ಎಲ್ಲ ಎಷ್ಟು 25 ರೂಪಾಯಿ ಒಂದಕ್ಕೆ, 22 ರೂಪಾಯಿ, 28 ರೂಪಾಯಿ ಕೊಟ್ಟು ತಿಂತಾರೆ. ಬಟ್ ನನಗೆ ಮಿಲ್ಕ್ ಐಟಮ್ಸ್ ಅಷ್ಟು ಲೈಕ್ ಆಗೋದಿಲ್ಲ. ಹುಡುಗ ಅಂತ ಇದ್ದ, ಅಕ್ಕ ಇನ್ನೊಂದು ಕೊಡ್ಲಾ, ಬಿಸಿ ಇನ್ನೊಂದು ಕೊಡ್ಲಾ ಅಕ್ಕ ಅಂತ ರೇಗಿಸ್ತಾ ಇದ್ದ. ಬಿಸಿಲು ಗಾಯ್ಸ್ ಮುಖಕ್ಕೆ ಹೊಡಿತಾ ಇದೆ. ಹಬ್ಬ ಫೈನಲಿ ಇವಾಗ ಹೊರಟ್ವಿ. ನಾನು ಹೋಳಿಗೆ ಇನ್ನೂ ತಿಂತಾನೇ ಇದ್ದೀನಿ. ಅದೆಷ್ಟೊತ್ತಾರಿ ತಿಂತೀಯ, ತಿಂದು ಬೇಗ ಕೈ ತೊಳ್ಕೊ ಅಂತ ಸತೀಶ್ ಕೂಡ ರೇಗಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ರು. ಲೇಟ್ ಮಾಡಿದ್ದು ಇವರು ನನ್ನ ಮೇಲೆ ರೇಗಾಡ್ತಾ ಇದ್ದಾರೆ. ಏನೂ ಮಾಡೋಕ್ಕಾಗಲ್ಲ, ನಾವೇ ಬಯಸ್ಕೋಬೇಕು. ಈಗ ಏನಂತೀರಾ, ಕರ್ಕೊಂಡೋಗ್ತಾರ ನಾವಲ್ವಾ. ಸೊ ನಮ್ಮ ಮೇಲೇ ಎಲ್ಲ ಬ್ಲೇಮ್ಸ್ ಹಾಕೋದವರು. ಹೆಂಗಾರ ಬೈಕಳಪ್ಪ ಆಯಿತು ಅಂತ ಹೇಳಿ ಫಸ್ಟಿಗೆ ನಾವು ಸತೀಶ್ ಅಕ್ಕನ ಮನೆಗೆ ಹೋಗ್ಬಿಡೋಣ. ಅವರು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇದ್ದಾರಲ್ವ, ಮುಗಿಸ್ಕೊಂಡು ಮಾಮಂಗಳಾರತಿ ತೊಗೊಂಡು ಹೋಗೋಣ. ಬರೋದು ಎಷ್ಟೊತ್ತಾಗುತ್ತೋ ಏನೋ. ಲೇಟ್ ಆಗಿಬಿಟ್ರೆ ಮಕ್ಕಳು ಸ್ಕೂಲಿಂದ ಬಂದುಬಿಡ್ತಾರೆ, ಆಮೇಲೆ ಕಾಲ್ ಮಾಡ್ತಾರೆ, ಅರ್ಜೆಂಟ್ ಮಾಡ್ತಾರೆ. ಈಗಿನ ಟ್ರಾಫಿಕ್ ಗೊತ್ತಲ್ಲ ನಿಮಗೆ.
ಸೊ ಇವರೇ ಪಾಪು. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು. ಅವ್ರ ಪಾಡಿಗೆ ಅವರೆಲ್ಲ ಪೂಜೆ ಮಾಡ್ತಾಯಿದ್ರು. ಇದು ಮನೆ ಗೃಹ ಪ್ರವೇಶದ ವ್ಲಾಗ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ಹೊಸ ಸಬ್ಸ್ಕ್ರೈಬರ್ ಇದ್ದರೆ ಹಳೆ ವ್ಲಾಗ್ಗಳನ್ನ ಒಂದ್ಸಲಿ ಚೆಕ್ ಮಾಡಿ. ಪೂಜೆ ಎಲ್ಲ ತುಂಬ ಚೆನ್ನಾಗೇ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಸೊ ಬ್ಲೆಸ್ಸಡ್ ಡೇ. ನಾವು ಇವತ್ತು ಹುಣ್ಣಿಮೆ ದಿನ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಕೊನೆಗೆ ಫೈನಲಿ ಹುಣ್ಣಿಮೆ ದಿನ ಸತ್ಯನಾರಾಯಣ ಸ್ವಾಮಿ ಕೂಡ ನಮಗೆ ದರ್ಶನ ಭಾಗ್ಯ ಸಿಗ್ತಲ್ಲ, ಅದೇ ಒಂದು ನಿಜವಾದ ಸೌಭಾಗ್ಯ, ಖುಷಿ. ಇದಕ್ಕಿಂತ ಇನ್ನೇನು ಬೇಕಲ್ವಾ? ಬಂದ ತಿಂಡಿ ತಿಂದ ತಿಂಡಿ ತಿಂದೇನೋ ಇಲ್ಲ ಇಲ್ಲಪ್ಪ ಆಯ್ತು ಅವನೆಲ್ಲಿ ಸ್ಕೂಲ್ಗೆ ಹೋದ್ನ ಗಣಿ? ಕರ್ಪೂರ ಮಂಗಳಧರ ಪ್ರಾರ್ಥಯಾಮಿ ನಮಸ್ಕರೋಮಿ. ಸ್ಕೂಲ್ ಇಲ್ಲಿ ಆಗದೆ ಅಂತ ನಾವು ಸೈಡ್ ತಗೊಂಡು ಮೊದಲೇ ಇಲ್ಲಿ ಹೋದೆ. ಬರ್ಲಾ? ಅವರೆಲ್ಲ ತುಂಬ ಹಿಂಸೆ ಕೊಡ್ತಾಯಿದ್ರು. ಆ ಕಡೆಯಿಂದ ಬರುವಾಗ ಬನ್ನಿ ಮಕ್ಕಳನ್ನು ಜೊತೇಲಿ ಕರ್ಕೊಂಡು ಬನ್ನಿ, ಊಟ ಮಾಡ್ಕೊಂಡು ಹೋಗ್ವಿರಂತೆ ಅಂತ. ಅದಕ್ಕೆ ನೋಡ್ತೀವಿ, ಆದರೆ ಬರ್ತೀವಿ ಅಂತ ಹೇಳಿ ನಾವು ಕೂಡ ಈಗ ಫೈನಲಿ ಮಳವಳ್ಳಿ ದಳವಾಯಿ ಕೋಡಹಳ್ಳಿಗೆ ಹಲಗೂರಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಾನು ಹೇಳೋದು ಏನು ಗೊತ್ತಾ, ಈಗ ಸಾವು ಮನೆ ತಿಥಿ ಮನೆಗೆ ಹೋಗಿ ಪೂಜೆಗೆ ಹೋಗೋದು ಅಷ್ಟು ಸೂಕ್ತ ಅಲ್ಲ. ಅದಕ್ಕೋಸ್ಕರ ಫಸ್ಟು ಪೂಜೆಗೆ ಬಂದು ಆಮೇಲೆ ಈ ಕಾರ್ಯ ಮುಗಿಸೋಣ ಅಂತ ಹೇಳ್ಕೊಂಡು ಒಳ್ಳೆ ಸಾಂಗ್ಸ್ ಬರ್ತಾಯಿತ್ತು FM ಕೇಳಿಕೊಂಡು AC ಹಾಕ್ಕೊಂಡು ಬಿಸಿಲಿಗೆ. ಸತೀಶ್ಗಂತೂ ಫೋನ್ ಅಂತೂ ಅವಳಿ ತಡೀತಾ ಇರಲಿಲ್ಲ. ನನಗೂ ನೋಡಿ ಬೇಜಾರಾಗೋಯ್ತು ಅವ್ರ ಫೋನ್ ಅವಳಿನ. ಅಲ್ಲ ಹೇಳಿ ಅಣ್ಣ, ಅಲ್ಲೇ ಗೋಡ ಹತ್ರ ಇದ್ದಾರೆ. ಹಾಂ ಹಾಂ ಯಾರು ಯಾವ ತಮಿಳು ದುಡ್ಡು ಕೊಡ್ಬೇಕಾಯ್ತು ಅಲ್ಲ. ಸೊ ಫೈನಲಿ ಮಾತಾಡ್ತಾ ಎಲ್ಲ ರೂಗಾಡ್ಗೆ ಹೊರಟೋಗಿದ್ರು. ನಾವು ಕೂಡ ಅಲ್ಲೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮು ಹಿಂಗೆ ಲೇಟ್ ಆಯಿತು, ಈ ಟೈಮು ಹಿಂಗೆ ಲೇಟ್ ಆಯಿತು ಅಂತ ಬೈತಾರೆ ಅಂತ ಭಯ ಆಗ್ತಾಯಿತ್ತು. ಸದ್ಯ ಇನ್ನೂ ಅರ್ಧ ಗಂಟೆ ಟೈಮ್ ಇತ್ತು ಕಾರ್ಯಕ್ಕೆ. ಸ್ವಲ್ಪ ಬೇಗನೆ ಹೋದ್ವಿ ಲಾಸ್ಟ್ ಟೈಮ್ಗಿಂತ ಈ ಟೈಮ್ ಅಂತ ಹೇಳ್ಬೋದು. ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಿರ್ತೀರ, ಸತೀಶ್ ಅಣ್ಣನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಸಿ, ಒಂದು 5-10 ನಿಮಿಷ ಮಾತಾಡಿಸಿ ಅಂತ. ನಿಜಕ್ಕೂ ಅದು ಆಗದೆ ಇರೋವಂಥ ಕೆಲಸ. ಯಾಕೆ ಅಂತ ಮುಂದೆ ಹೇಳ್ತೀನಿ. ಸೊ ಇವಾಗ ಎಲ್ಲ ಒಬ್ಬೊಬ್ಬರಾಗಿ ಎಲ್ಲ ಕುಟುಂಬ ಸಮೇತ ಹಾಲು ತುಪ್ಪ ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ನಾನು ಕೂಡ ಹಾಲು ತುಪ್ಪ ಬಿಟ್ಟು ಪೂಜೆ ಎಲ್ಲ ಮಾಡಿ ಅಮ್ಮ ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ದೆ. ತುಂಬ ಬಿಸಿಲಿದ್ದಿದ್ದ ಕಾರಣ, ಜಾಸ್ತಿ ಬಿಸಿಲಾಗ್ಬಿಟ್ರೆ ಅದಕ್ಕಾಗೆ ಬೀಳಲ್ಲ, ಬೇಗ ಪೂಜೆ ಮಾಡಿ ಹೊರಡೋಣ ಅಂತ ಅವರೆಲ್ಲ ಅರ್ಜೆಂಟ್ ಮಾಡ್ತಾಯಿದ್ರು. ಸೊ ಎಲ್ಲ ಸಂಬಂಧಿಕರು ಎಲ್ಲರೂ ಪೂಜೆ ಮಾಡಿದ್ವಿ ಒಟ್ಟಿಗೆನೆ. ನಿಜವಾಗ್ಲೂ ಮನ ಕಲ್ಕೋಂಥ ದೃಶ್ಯ. ಸೊ ಇವತ್ತಿಗೆ ಅವರ ನಮ್ಮ ಋಣ ಮುಗೀತು ಅಂತ ಅನಿಸುತ್ತೆ. ಮನೇಲೂ ಕೂಡ ಬಂದು ಫಸ್ಟು ಅಲ್ಲಿ ಎಡೆ ಇಟ್ಟಿರ್ತಾರೆ. ಎಲ್ಲ ಅವ್ರು ಏನೇನು ತಿಂತಾರೆ, ಇಲ್ಲಿ ನಾನ್ ವೆಜ್ ಎಲ್ಲ ಮಾಡಿದರು ಎಡೆಗೆ. ಸೊ ಎಡೆ ಹತ್ರ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ, ಅವ್ರ ಮಗ, ಅವ್ರ ಮಿಸಸ್, ನಮ್ಮತ್ತೆ, ಇವರೇ ನಮ್ಮತ್ತೆ ತುಂಬ ವೀಕ್ ಆಗಿಬಿಟ್ಟಿದ್ದಾರೆ ನೋಡಿ. 3 ತಿಂಗಳಲ್ಲಿ ಲೈಫ್ ಎಷ್ಟು ಡ್ರಾಸ್ಟಿಕ್ಕಾಗಿ ಚೇಂಜ್ ಆಗುತ್ತೆ ಅನ್ನೋದಕ್ಕೆ ನಮ್ಮ ಆಂಟಿ ಲೈಫೇ ಕಾರಣ. ನಾವು ಯಾವಾಗಲೂ ಅವ್ರನ್ನ ಆಂಟಿ ಅಂತಲೇ ಕರೆಯೋದು. ಪೂಜೆ ಎಲ್ಲ ಆದಮೇಲೆ ನಾನು ಸತೀಶ್ಗಂತೂ ಕಾಲ್ ಬರ್ತಾನೆ ಇತ್ತು. ಊಟಕ್ಕೆ ಕೂತ್ಕೊಂಡ್ವಿ. ಸಿಹಿ ಬೂಂದಿ ಪಾಯಸ, ಮುದ್ದೆ, ಅವರೆಕಾಳು ಕೂಟು ಎಲ್ಲ ಮಾಡಿಸಿದ್ರು. ಸಿಹಿ ಬೂಂದಿನ ನಮಗೆ ಹೇಳಿದರು ಅಪ್ಪ, ಇಲ್ಲೇ ಮಾಡಿಕೊಡಿ ಮಗ ಮೈಸೂರಿಂದನೇ ಅಂತ. ಬಟ್ ಯಾಕೋ ಗೊತ್ತಿಲ್ಲ, ಕೊನೆ ಲಾಸ್ಟಲ್ಲಿ ಚೇಂಜ್ ಮಾಡಿದ್ರು. ಸೊ ಒಳಗಡೆ ಎಲ್ಲ ನಾನ್ ವೆಜ್ ಊಟ ಆಯಿತು. ನಾವೆಲ್ಲ ತಿನ್ನಲಿಲ್ಲ, ಬಿಕಾಸ್ ಆಫ್ ನಾವು ಪೂಜೆ ಮಾಡಿ ಈಗ 3-4 ಡೇಸ್
ಡೇಸ್ ಆಗಿದೆ. ಹಾಗಾಗಿ ನಾವು ವೆಜ್ ಊಟನೇ ಮಾಡೋಣ ಅಂತ ಹೇಳಿ ವಡೆ, ಅವರೆಕಾಳು ಕೂಟು ಮತ್ತು ಮುದ್ದೆ ಇದಿಷ್ಟು ಹಪ್ಪಳ ಅನ್ನ ಸಾಂಬಾರೆಲ್ಲ ತಿಂದ್ಕೊಂಡು ಸರ್ ನಾವಲ್ಲ ಈಗಿನ ಹುಡುಗರು ಲೇಬರ್ಗೆ ಏನು ಬರ್ತದೆ ಸರ್? ಬಿಸಿಬೇಳೆ ಬಾತ್ ಹೇಳ್ಬೇಕು ಅಂತ ನೀವು ಅಲ್ಲ ಸರ್, ಹುಡುಗರು ಲೇಬರ್ ಏನಾಯ್ತು ಇವತ್ತಿನ ಕಾಸ್ಟ್ ಏನಾಯ್ತು ನೀವು? ಸರಿ ಸರ್, ಲಾಸ್ ಮಾಡ್ಕೊಂಡಿ ಅಂತ ಹೇಳಿದಾರ. ನಮ್ಮ ಲಾಸೇ ಆಗುದು ನಮಗೆ. ನೀವು ಜಾಂಗೀರ್ಗೆ 15 ರೂಪಾಯಿ ಜಾಂಗೀರ್ಗೆ ಹೋಯ್ತು ಲೆಕ್ಕ ಹಾಕಿ 60 ರೂಪಾಯಿ ಊಟ ಕೊಡೋಕಾಯ್ತದ? ನಾನು ಹೇಳಿದ್ದೀನಿ. ನಿಜವಾಗ್ಲೂ ಒಂದೊಂದ್ಸಲಿ ನಮ್ಮ ಕಷ್ಟ ದೇವ್ರಿಗೆ ಪ್ರೀತಿ ಅಂತ ಅನಿಸುತ್ತೆ. ಅವ್ರು ಮಾತಾಡಿರೋದು ಒಂದು ರೇಟ್ ಆದರೆ ಲಾಸ್ಟಲ್ಲಿ ಕೊಡೋದೇ ಒಂದು ರೇಟು. ನಮ್ಗೆ ಲಾಸ್ ಆದರೂ ಪರವಾಗಿಲ್ಲ, ಎಷ್ಟು ಜನ ಈ ಥರ ನಮಗೆ ಮೋಸ ಮಾಡ್ತಾರೆ ಗೊತ್ತಾ. ಸೊ ಫೈನಲಿ ಕುಕ್ಕರಳ್ಳಿ ಕೆರೆ ಮೈಸೂರು ಬಂದು ರೀಚ್ ಆದ್ವಿ. ಕಲ್ಲಂಗಡಿ ಹಣ್ಣು ಮಾರ್ತಾಯಿದ್ರು, ತೊಗೊಂಡು ತಿಂದ್ಕೊಂಡು ಹೋಗೋಣ ಅಂತ ಹೇಳಿ ತೊಗೊಂಡ್ವಿ. ಸತೀಶ್ ಕೂಡ ಒಂದೆರಡು ಪಾರ್ಸಲ್ ತೊಗೊಳ್ಳಿ ಮನೆಗೆ, ವಿಕ್ಕಿ ಬಬ್ಬುಗಾಗತ್ತೆ ಅಂತ ಹೇಳಿದೆ. ಒಂದು ಬಾಕ್ಸ್ಗೆ ಹಾಕಿಸ್ಕೊಂಡು ತಂದ್ರೆ ಮನೆಗಾರು ತೊಗೊಂಡು ಹೋಗ್ಬೋದಾಗಿತ್ತು. ಸಣ್ಣ ಇನ್ನೇನಿರು ಕಾಪಿ ಬಂದಿದ್ದವ್ರಿಗೆ ಹಣ್ಣುಗಳು ಎಲ್ಲರೂ ಬಂದಿವೆ ಅಷ್ಟೇ. ಹಣ್ಣು ಯಾರು ಹಣ್ಣು ಕೊಡ್ತಾರೆ ಅಂತಂದು ಇಟ್ಕೋಬೇಕು. ಇನ್ನು ಮನೆಗೆ ಬಂದಿದ ತಕ್ಷಣ ಆ್ಯಸ್ ಯೂಶುವಲ್ ನನ್ನ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಮನೆ ಕಸ ಗುಡಿಸು, ಬಾಗಿಲು ಕಸ ಗುಡಿಸು, ಕೈಕಾಲು ತೊಳಿ, ಫ್ರೆಶ್ ಆಗು, ಮಕ್ಕಳಿಗೆಲ್ಲ ಹಾಲು ಕಾಯಿಸಿಟ್ಟು ನಾನು ಕಾಫಿ ಮಾಡಿಕೊಂಡು 1 ಕಪ್ಪು, ಸತೀಶ್ಗೂ ಕೂಡ 1 ಕಪ್ ಕಾಫಿ ಕೊಟ್ಟೆ. ಅಷ್ಟರಲ್ಲಿ ಮಕ್ಕಳು ಕೂಡ ಬಂದರು. ಸುಮ್ಮನೆ ಹಾಕಿದ್ಯಾ ಮುಟ್ಕೊಡ್ರಿ. ನೀನು ಬಿಸ್ನೆಸ್ ಅಲ್ಲಿ ಎಷ್ಟು ಪರ್ಫೆಕ್ಟ್, ಫಾದರ್ ಆಗಿ ಅಷ್ಟೇ ಪರ್ಫೆಕ್ಟ್ ಆಗಿರ್ಬೇಕು. ನೀನು ಓದ್ಸು, ನೋಡ್ಕೊಂಡು ಓದ್ಸೋದಲ್ಲ, ಕ್ವಶನ್ ಅಂಡ್ ಆನ್ಸರ್ಸ್ ಕೇಳು. ನೋಡ್ಕೊಂಡು ಓದಿಸ್ಬೇಡ. ನೀನು ಕ್ವಶನ್ ಕೇಳೋಳ, ಆನ್ಸರ್ ಹೇಳಿ. ಕೇಳು. ನೀನು ಅಷ್ಟು ಪರ್ಫೆಕ್ಟ್ ಫಾದರ್ ಆಗ್ಬೇಕು ಫಸ್ಟ್. ನೀನು ಪರ್ಫೆಕ್ಟ್ ಬಿಸ್ನೆಸ್ ಮ್ಯಾನ್ ಆಗೋದಲ್ಲ ನೀನು. ನಿಮ್ ಪಪ್ಪ ಕೇಳ್ತಾರೋ ಇವತ್ತು ಏನ್ ತಗೊಳಮ್ಮ. ನಿಮ್ ಪಪ್ಪನ ಕೈ ಕೊಡು ಹೋಗ್ಲಿ. ಅವಳು ಯಾವ ಸೆಕ್ಷನ್ ಹೇಳಪ್ಪ? ನಗದಲ್ಲ ನೀನು, ನೀ ಸುಮ್ನಿರು. ಅವಳು ಯಾವ ಸೆಕ್ಷನ್ ಅಪ್ಪ? ನಿನ್ ಮೈಂಡೆಲ್ಲ ದುಡ್ಡು, ಬೇಳೆ, ಕಾಳು, ಸೊಪ್ಪು, ಸಾಂಬಾರು, ಅನ್ನ, 50 ಜನ 100 ಜನ ಬರೀ ಇದೇ ಐತಲ್ಲ ನಿನ್ ಮೈಂಡಲ್ಲಿ. ಯಾವ ಲೆಸನಿಂದ? ಅಕ್ಕ ಅಣ್ಣ ಅಕ್ಕ ಯಾಕೆ ಏನು ಆಮೇಲೆ ಹೇಳ್ಕೊಡ್ತೀನಿ. ಇಲ್ಲಿ ಗಂಟ ಒಪ್ಸಿದ್ದೀನಿ, ಇಲ್ಲಿ ಗಂಟ ಅದ ಪೇಟ್ರಿಯಾಟ್ ಗಂಟ ಒಪ್ಸಿದೆ. ಇದು ಆಮೇಲಿಂದ ಒಪ್ಪಿಸಿ ಗ್ಲಾಸರೀಸ್ ತೆಗಿಯಮ್ಮ ಫಸ್ಟು. ನಮ್ಮಂಥ ಹೌಸ್ ವೈಫ್ಗೆ ಎಷ್ಟೇ ಬೇಜಾರಿರಲಿ, ಎಷ್ಟೇ ತಲೆನೋವಿರಲಿ, ಎಷ್ಟೇ ಟೆನ್ಷನ್ ಇರಲಿ, ಮಕ್ಕಳು ಬಂದ ತಕ್ಷಣ ಎಲ್ಲನೂ ಪಕ್ಕಕ್ಕಿಟ್ಟು ಮಕ್ಕಳು ಎಜುಕೇಷನ್, ಅವ್ರ ಎಕ್ಸಾಮ್ಸ್ ಮುಖ್ಯ ಆಗುತ್ತೆ. ನೋಡ್ತಾ 8 ಗಂಟೆ ಆಯಿತು. ವಿಕ್ಕಿ ಕೂಡ ಟ್ಯೂಷನಿಂದ ಬಂದ. ನೈಟ್ ಊಟಕ್ಕೆ ಚಪಾತಿ ಹಿಟ್ಟು ಕಲಸಿಟ್ಟು ಅವನಿಗೂ ಕೂಡ ಕುತ್ಕೊಂಡು ಓದಿಸ್ತಾ ಇದ್ದೀನಿ. ಅವ್ನು ಬರೋಕ್ಕೆ ಮುಂಚೆ ಅವಳಿಗೆ ಓದಿಸ್ಕೊತೀನಿ. ಅವ್ನು ಬಂದಾದಮೇಲೆ ಅವನಿಗೆ ಟೈಮ್ ಕೊಡ್ತೀನಿ. ಸೊ ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಫುಲ್ ಮೂನ್ ಇತ್ತು. ಆ ಮೂನನ್ನು ಕೂಡ ನೋಡಿಕೊಂಡು ಕ್ಯಾಪ್ಚರ್ ಮಾಡಿದ್ದೀನಿ. ವ್ಲಾಗ್ ಹೇಗಿತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.